ಮಟ್ಟಿಗೆ ಮಲಗೋದಕ್ಕೆ ತೊಂದರೆ ಕೊಡ್ತೀನಿ ಅಂತಂದ್ರೆ ನನ್ನ ಭಾಷಣ ಆದ್ಮೇಲೆ ರಾಜ್ಯದ CM ಗರಂ ಆಗ್ಬಿಟ್ರು ಒಂದಿನ. ನಾನು ಮೊದಲನೇ ಬಾರಿಗೆ ಒಂದು ಭಾಷಣದಲ್ಲಿ ಮಲಗಲಿಕ್ಕೆ ನಂಗೆ ಬಹಳ ಆ ವಿಚಾರದಲ್ಲಿ ಬಹಳ ಹೆಮ್ಮೆ ಇದೆ. ಹೋಗ್ಲಿ ಬಿಡಿ. ನಿಮ್ಮಂತ ತರುಣರನ್ನ ಉದ್ದೇಶಿಸಿ ಮಾತನಾಡೋದು ನನಗೆ ಯಾವತ್ತೂ ಸಂತೋಷ. ಯಾರು ತರುಣರು ಅನ್ನೋ ಪ್ರಶ್ನೆ ಯಾವಾಗ್ಲೂ ಯಾರು ಕೇಳ್ತಿರ್ತಾರೆ. ತರುಣರು ಯಾರು ಅಂತ. 18ರಿಂದ 25 ನಡುವೆ ಇರೋದು ತರುಣರ ಅಂತ ಕೇಳ್ತಾರೆ. ನಾವು ಅನೇಕ ಬಾರಿ ಅನ್ಕೊಳ್ತಿರ್ತೀವಿ 18ರಿಂದ 25 ತಾರುಣ್ಯ ಅಂತ. ನಮಗ್ ಖುಷಿ ಆ ನಡುವೆ ಇದ್ದಾಗ. ಟೆನ್ಷನ್ ಶುರುವಾಗೋದು ಯಾವಾಗ ಗೊತ್ತಾ? 25 ದಾಟಿದ ಮೇಲೆ ಮುಗ್ದೋಯ್ತು ನಂದು ಅಂತ ಗಾಬರಿ ಆಗ್ತಾ ಇರುತ್ತೆ. ಕೆಲವರು ಹೇಳ್ತಾರೆ 18ರಿಂದ 30 ಅಂತ. ನೀವು ಡಿಸೈಡ್ ಮಾಡಬಾರ್ದು ಆ ವಯಸ್ಸು 25ಕ್ಕಿಂತ ಜಾಸ್ತಿ ಇದೆ ಅಂತ. ಯಾರು 18ರಿಂದ 35 ತಾರುಣ್ಯ ಅಂತ ಹೇಳ್ತಾರೋ ಅವ್ರ ವಯಸ್ಸು 30ಕ್ಕಿಂತ ಜಾಸ್ತಿ ಇದೆ ಅಂತ ಅರ್ಥ. ನಿಮ್ಗೆ ಹೋಗ್ತಾ ಹೋಗ್ತಾ ಒಂದು ಹಂತ ದಾಟಿದ ಮೇಲೆ ಅನ್ಸುತ್ತೆ ತಾರುಣ್ಯ ಅನ್ನೋದು ವಯಸ್ಸಲ್ಲ, ಉತ್ಸಾಹ ಅಂತ. ಆಗ ಅವ್ರ ವಯಸ್ಸು 35 ದಾಟಿದೆ ಅಂತ. ಆದ್ರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ, ತಾರುಣ್ಯ ಅನ್ನೋದು ಉತ್ಸಾಹ ಯಾಕೆ ಅಂತಂದ್ರೆ, ತಾರುಣ್ಯ ಅನ್ನೋದು ಉತ್ಸಾಹ ಅನ್ನೋದು ತಾರುಣ್ಯದ ಸಂಕೇತ ಯಾಕೆ ಅಂತಂದ್ರೆ, ಯಾರು ಉತ್ಸಾಹಿಯಾಗಿರ್ತಾನೋ ಅವನು ಏನನ್ನು ಬೇಕಿದ್ರೂ ಮಾಡಬಲ್ಲ. ಅವನ ವಯಸ್ಸು ಮುಖ್ಯವೇ ಅಲ್ಲ. ಯಾರಿಗೆ ಉತ್ಸಾಹ ಸತ್ತೇ ಹೋಗಿರುತ್ತೋ ಅವನು 18ನೇ ವಯಸ್ಸಿನಲ್ಲೂ ಆತ್ಮಹತ್ಯೆ ಮಾಡಿಕೊಳ್ಳಬಲ್ಲ. ಡಿಫರೆನ್ಸ್ ಅನ್ನ ಗಮನಿಸಿ. ನನಗೆ ಯಾವಾಗ್ಲೂ ನೆನಪಾಗುತ್ತೆ, ನಾನು ತುಂಬಾ ಬಾರಿ ತರುಣಿಯರು ಕೂಡಿದಾಗ ಒಂದು ಮಾತು ನೆನಪಿಸ್ಕೊಳ್ತೀನಿ. ದಿನಕರ ದೇಸಾಯಿ ನನ್ನ ಜಿಲ್ಲೆಯ ಕವಿಗಳು ಒಂದು ಮಾತು ಹೇಳೋರು, ಸಾಧ್ಯ ಆದ್ರೆ ಈ ಸಾಲುಗಳನ್ನ ಬರೆದಿಟ್ಟುಕೊಂಡು ನಿಮ್ ಮನೆ ಗೋಡೆ ಮೇಲೆ ತೂಗು ಹಾಕೊಳ್ಳಿ. ಅದನ್ನ ಅವ್ರು ಹೇಳೋರು, ಬಾವಿಯ ನೀರು, ಸರಿಯಾಗಿ ಕೇಳಿಸ್ಕೊಳ್ಳಿ, ಬಾವಿಯ ನೀರು ಮುದುಕರಿಗಿರಲಿ, ತರುಣರು ಮೋಡವ ಕುಡಿಯುತ್ತಲಿರಲಿ ಅಂತಂದ್ರು ದಿನಕರ ದೇಸಾಯಿ. ಮುದುಕರಿಗೆ ಇನ್ನೇನ್ ಮಾಡ್ಲಿಕ್ಕಾಗಲ್ಲ, ಅವ್ರಿಗೆ ಬಾವಿ ನೀರು ಬಿಟ್ಬಿಡಿ, ಅವ್ರು ಸೇದ್ಕೊಂಡು ಕುಡಿಲಿ. ನೀವು ತರುಣರಾಗಿದ್ರೆ ಮೋಡಕ್ಕೆ ಒಂದು ಸ್ಟ್ರಾ ಹಾಕೊಂಡು ನೀರ್ ಎಳಿಲಿಕ್ಕಾಗತ್ತಾ ಅಂತ ನೋಡಿ ಅಂತ. ಏನ್ ಕಲ್ಪನೆ ರೀ, ಏನ್ ಅದ್ಭುತವಾದ ಕಲ್ಪನೆ. ಇದರ ಅರ್ಥ ಏನು ಅಂತಂದ್ರೆ, ಏನನ್ನು ಬೇಕಾದ್ರೂ ಕುಟ್ಟಿ ಪುಡಿ ಮಾಡಬಲ್ಲೆ. ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ನನಗೆ ತರುಣರು ಬೇಕು, 100 ಜನ ತರುಣರು ಬೇಕು. ಎಂತವ್ರು ಬೇಕು? ಒಂದು ಸಲ ಅಂತೂ ಸ್ವಾಮೀಜಿ ಹೇಳ್ತಾರೆ, ಸುಂದರವಾದ ಮಾತು. ಸೋದರಿ ನಿವೇದಿತಾ ಮತ್ತೊಂದಷ್ಟು ಜನ ಭಕ್ತರು ಕೂತಿದ್ದಾಗ ಸ್ವಾಮೀಜಿ ಮುಂದೆ ನಿಂತ್ಕೊಂಡು ಉಚ್ಚ ಕಂಠದಲ್ಲಿ ಹೇಳ್ತಾರೆ, 20 ನರನಾರಿಯರು ಬೇಕು. ಹೇಗಿರಬೇಕು? ನಡು ರಸ್ತೆಯಲ್ಲಿ ನಿಂತ್ಕೊಂಡು ಹೇಳಬೇಕು, ನನಗೆ ಭಗವಂತ ಬಿಟ್ರೆ ಮತ್ಯಾರೂ ಇಲ್ಲ, ನನ್ನ ಸರ್ವಸ್ವವನ್ನು ಅವನಿಗೋಸ್ಕರ ಅರ್ಪಿಸ್ಲಿಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳುವ 20 ನರನಾರಿಯರು ಸಿಕ್ಕಿಬಿಟ್ರೆ ಜಗತ್ತಿನ ಚಿತ್ರಣ ಬದಲಾಯಿಸಿಬಿಡ್ತೀನಿ ಅಂತ ಸ್ವಾಮೀಜಿ ಕೇಳ್ತಾರೆ. ಏನ್ ಕಲ್ಪನೆ! ಸ್ವಾಮೀಜಿ ಭಾರತಕ್ಕೆ ಬಂದು ನಮ್ಮನ್ನು ನೋಡಂದ್ರು 20 ಜನ ಸಾಕಾಗಲಿಲ್ಲ ಅವ್ರಿಗೆ. ನಮ್ಮನ್ನು ನೋಡಿದ್ಮೇಲೆ ಅನ್ನಿಸ್ತು 100 ಜನ ಆದ್ರೂ ಬೇಕು ಅಂತ. ನಾವು ಅಷ್ಟು ವೀಕ್ ಆಗಿದ್ವಿ. ಸ್ವಾಮೀಜಿ ಹೇಳಿದ್ರು 100 ಜನ ಬೇಕು ನನಗೆ. ಎಂತವ್ರು ಬೇಕು? ಸ್ವಾಮೀಜಿಗೆ ಮಾತಿದೆ, ಕಬ್ಬಿಣದಂತ ಮಾಂಸಖಂಡ, ಉಕ್ಕಿನಂತ ನರಮಂಡಲ, ಮಿಂಚಿನಂತ ಬುದ್ಧಿಶಕ್ತಿ, ಅದಮ್ಯವಾದ ಉತ್ಸಾಹ. ಎಂತ ವಿಲ್ ಪವರ್ ಅಂದ್ರೆ, ಅಗೋ ನೋಡು ಗುಡ್ಡ ಅಂತ ಕೈ ತೋರಿಸಿದ್ರೆ ಅವನು ಗುಡ್ಡ ನೋಡಬಾರ್ದಂತೆ, ಪುಡಿ ಮಾಡ್ಬೇಕಾ ಸ್ವಾಮೀಜಿ ಅದನ್ನ ಅಂತ ಕೇಳ್ಬೇಕಂತೆ. ಏನ್ ಕಾನ್ಫಿಡೆನ್ಸ್ ರೀ, ಏನ್ ವಿಲ್ ಪವರು. ನಮ್ಮ ಸ್ವಾಮೀಜಿ ಅದಕ್ಕೆ ಸೇರಿಸೋರು ಪುರುಷೋತ್ತಮಾನಂದಜಿ. ಅವನ ಕಪೋಲ ಹೆಂಗಿರ್ಬೇಕು ಅಂದ್ರೆ, ಕೆನ್ನೆ ಹೆಂಗಿರ್ಬೇಕು ಅಂದ್ರೆ ಥಳಥಳಿಸ್ತಾ ಇರೋ ಟೊಮ್ಯಾಟೊ ಹಣ್ಣಿನ ತರ ಇರ್ಬೇಕಂತೆ ಕೆನ್ನೆ. ಅಂತ ತಾರುಣ್ಯ ಬೇಕು ಅಂತ. ನಮ್ಮನ್ನ ನೋಡಿ 18-20ನೇ ವಯಸ್ಸಿಗೆ ಎಷ್ಟು ಸುಸ್ತಾಗ್ಬಿಟ್ಟಿರ್ತೀವಿ ಅಂದ್ರೆ, ಇಡೀ ಜಗತ್ತೇ ತಲೆ ಮೇಲೆ ಬಿದ್ಬಿಟ್ಟು ಮುಂದಿನ ತಿಂಗಳಲ್ಲೇ ಹೂತು ಹೋಗ್ಬಿಡ್ತೀನಿ ಅನ್ಸೋಟ್ಟೊಟ್ಟಿಗೆ ಸುಸ್ತಾಗ್ಬಿಟ್ಟಿರ್ತೀವಿ. ಅದಕ್ಕೆ ಸ್ವಾಮಿ ವಿವೇಕಾನಂದ ಯಾವಾಗ್ಲೂ ಹೇಳೋರು, ಮನೆಯಿಂದ ಹೊರಗೆ ಬರೋಕ್ಕಿಂತ ಮುಂಚೆ ಒಮ್ಮೆ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳಿ. ನಾವು ಪ್ರತಿನಿತ್ಯ ಅದನ್ನ ಮಾಡ್ತೀವಿ, ಆದ್ರೆ ಸ್ವಾಮೀಜಿ ಹೇಳಿದ ರೀಸನ್ ಬೇರೆ. ಸ್ವಾಮೀಜಿ ಹೇಳ್ತಾರೆ, ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳಿ, ನಿಮ್ ಮುಖದಲ್ಲಿ ನಗು ಇದ್ರೆ ಮಾತ್ರ ಹೊರಗೆ ಬನ್ನಿ, ಇಲ್ಲಾಂದ್ರೆ ಮನೆಯಲ್ಲೇ ಇರಿ. ಯಾಕೆ ಅಂತ ಕೇಳಿದ್ದಕ್ಕೆ ಸ್ವಾಮೀಜಿ ಹೇಳಿದ್ರು, ಹೊರಗಡೆ ಇರೋ ಜನಕ್ಕೆ ಅವ್ರದೇ ಪ್ರಾಬ್ಲಮ್ ಬೇಕಾದಷ್ಟಿದೆ, ನೀನೊಂದು ಪ್ರಾಬ್ಲಮ್ ಆಗ ಅವ್ರ ತಲೆ ಮೇಲೆ ಯಾಕೆ ಬೀಳ್ತೀಯ, ಮನೆಯಲ್ಲೇ ಕುಕ್ಕರ್ತೀವಿ ಅಂತ. ಏನ್ ಸುಂದರವಾದ ಮಾತ್ರಿ. ನಗು ಸತ್ತ ಹೋಗಿದೆ ನಮ್ಮೊಳಗೆ. ಎಷ್ಟು ವೀಕ್ ಆಗ್ಬಿಟ್ಟಿದ್ದೀವಿ ಅಂತಂದ್ರೆ ಸಾಯೋದಕ್ಕೆ ಕಾತರ. ನಾನು ನೋಡ್ತಿರ್ತೀನಿ, ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿದೆ, ಅಂಕಿ ಅಂಶಗಳು ಹೊರಗೆ ಬರ್ತಾನೆ ಇವೆ. ಕಳೆದ 3-4 ವರ್ಷಗಳಿಂದ ಈ ಅಂಕಿ ಅಂಶಗಳ ಮೇಲೆ ಆಟ ಆಡ್ತಿದ್ವಿ ನಾವು. ಚೈನಾ ಮತ್ತು ಭಾರತದ ಜನಸಂಖ್ಯೆ ಹೆಚ್ಚು ಕಡಿಮೆ ಈಕ್ವಲ್. ಇನ್ನು ಸ್ವಲ್ಪ ದಿನದಲ್ಲಿ ಚೈನಾನ ಯಾವ್ದ್ರಲ್ಲಿ ಹಿಂದಕ್ಕೆ ಆಗ್ತೀವೋ ಬಿಡ್ತೀವೋ, ಜನಸಂಖ್ಯೆಯಲ್ಲಂತೂ ನಂಬರ್ 1 ನಾವು ಹಾಗೆ ಆಗ್ತೀವಿ. ನಾವ್ ಇದರಲ್ಲೂ ನಂಬರ್ 1ಗೆ ಹೋಗ್ತೀವಿ ಅಂತ. ಏನ್ ಬಹಳ ಖುಷಿನೋ ಬೇಜಾರೋ ಗೊತ್ತಾಗಿಲ್ಲ ನಂಗೆ. ಚಪ್ಪಾಳೆ ಹೊಡೆದಿದ್ದು ಒಟ್ಟಲ್ಲಿ ನಂಬರ್ 1 ಆಗ್ತೀವಲ್ಲ, ಯಾವ್ದ್ರಲ್ಲಾದ್ರೆ ಸರಿ ಅಂತ. ಆದ್ರೆ ಗೊತ್ತಿರ್ಲಿ ಮಿತ್ರರೇ, ಎಷ್ಟು ಚೆನ್ನಾಗಿದೆ ಅಂದ್ರೆ, ಚೈನಾದಲ್ಲಿರುವಂತ ಜನಸಂಖ್ಯೆಯ 70% ಜನ 40 ವಯಸ್ಸಿಗಿಂತ ಜಾಸ್ತಿ ಇರೋರು, 40-45 ಕ್ರಾಸ್ ಮಾಡಿಬಿಟ್ಟಿದ್ದಾರೆ.
ಭಾರತದ 70% ಜನ 40ಕ್ಕಿಂತ ಕೆಳಗಿರುವಂತವರು. ಅದರ ಅರ್ಥ ಏನು ಗೊತ್ತೇನು? ಭಾರತ ಯುವ ರಾಷ್ಟ್ರ, ಚೈನಾ ಮುದಿ ರಾಷ್ಟ್ರ ಅಂತ ಅರ್ಥ. ಹೆಂಗಿರ್ಬೋದು? ಯಾವ ಏನ್ ಬಹಳ ಖುಷಿ. ಆದ್ರೆ ಕೂತ ಕೇಳಬೇಕು, ಈ 28ರ ತರುಣರಲ್ಲಿ 8 ಜನ ನಿಜವಾಗ್ಲೂ 28, 8 ಜನಕ್ಕೆ 78 ಆಗ್ಲೇ ಆಗಿದೆ ಅಂತ. ಹಂಗ ಕೇಳಿದ್ರೆ 90% ಜನ 78 ಆಗಿರೋರೆ. ನನಗೆ ತುಂಬಾ ಸಲ ಇದು ನಾನು ಉಲ್ಲೇಖನೂ ಮಾಡಿದ್ದೀನಿ, ಮತ್ತೊಮ್ಮೆ ನಿಮ್ ಜೊತೆ ಹಂಚ್ಕೋತೀನಿ. ನಂಗೆ ಗೊತ್ತಿಲ್ಲ ಆ ಭಾಷಣದಲ್ಲಿ ನಾನು ಹೇಳಿದ್ನೋ ಇಲ್ವೋ. ನಾನು ಒಂದ್ಸಲ ಬೆಂಗಳೂರಲ್ಲಿ ಹೋಗ್ತಿರ್ಬೇಕಾದ್ರೆ ಹಾಗೆಲ್ಲ ಬೈಕ್ ಇತ್ತು ನಮ್ಮ ಹತ್ರ. ನಾನು ಬೈಕಲ್ಲಿ ಹೋಗ್ಬೇಕಾದ್ರೆ ಒಂದು 6-7 ವರ್ಷಗಳ ಹಿಂದೆ ಒಬ್ಬ ಹುಡುಗ ಫೋನ್ ಮಾಡಿದ ನನಗೆ, ಅರ್ಜೆಂಟ್ ಮಾತನಾಡ್ಬೇಕು ಅಂತ. ಬೆಂಗಳೂರಲ್ಲಿ ಬೈಕ್ ಹೊಡಿಯೋದೇ ರಗಳೆ. ಅದರಲ್ಲಿ ಆ ಟ್ರಾಫಿಕ್ ಅಲ್ಲಿ ಪಕ್ಕಕ್ಕೆ ಹಾಕೊಂಡು ನಾನು ಫೋನ್ ತಗೊಂಡು ಏನಪ್ಪಾ ಅಂತ ಕೇಳಿದ್ರೆ, ಗುಲ್ಬರ್ಗಾ ಯೂನಿವರ್ಸಿಟಿಯ ಹುಡುಗ ಒಂದೇ ಮಾತಲ್ಲಿ ಹೇಳ್ದ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿದ್ದೀನಿ ಸರ್. ನಾನು ಹೇಳಿದೆ, ಒಳ್ಳೆ ಕೆಲಸ, ಬಹಳ ಸಂತೋಷ, ಬೇಗ ಸಾಯಿ. ಅಮೆರಿಕಾದಲ್ಲಿ ಹೊಸದೊಂದು ಪುಸ್ತಕ ಬಂದಿದೆ, ಆತ್ಮಹತ್ಯೆಗೆ 108 ಮಾರ್ಗ ಅಂತ. ಪುಸ್ತಕ ತರಿಸ್ಕೋ, ನಿಂಗೆ ಯಾವ್ದಾದ್ರು ಸೂಟ್ ಆಗೋ ಮಾರ್ಗ ಸಿಗಬಹುದು ಅಂತ ಫೋನ್ ಕಟ್ ಮಾಡಿದೆ. ನಾನು ಗೊತ್ತಿತ್ತು 100% ವಾಪಸ್ ಫೋನ್ ಮಾಡ್ತಾನೆ ಅಂತ. ನಾನು ವಾಪಸ್ ಹೋಗ್ಬೇಕಾದ್ರೆ ಮತ್ತೊಂದು ಫೋನ್ ಬಂತು, ಏನ್ ಸರ್ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದ್ರೆ ಸಾಯಿ ಅಂತಿರಲ್ಲ ನೀವು. ನಾನಂದ್ರೆ ಸಾಯೋ ಧೈರ್ಯ ಇದ್ದಿದ್ರೆ ನೀನ್ ನಂಗೆ ಫೋನ್ ಮಾಡ್ತಿರ್ಲಿಲ್ಲ, ನೀನ್ ಸತ್ತೋಗಿರೋ ಸುದ್ದಿ ಬಂದಿರ್ತಿತ್ತು. ಧೈರ್ಯ ನಿನಗಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ಗೊತ್ತು ನನಗೆ, ನೀನು ಮೊದಲು ಮನೆಗೆ ಹೋಗು, ಯಾವುದೋ ಒಂದು ಹುಡುಗಿ ನೀನು ಇಷ್ಟಪಟ್ಟು ಹುಡುಗಿ ಸಿಗ್ಲಿಲ್ಲ ಅಂತ ಸಾಯಕ್ ಹೊರಟಿದೀಯಾ. ನಿಮ್ಮಮ್ಮ ಮನೆಯಲ್ಲಿ ನಿನಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾಳೆ, ಹೊತ್ತು ಹೆತ್ತು ನಿನ್ನ ಭೂಮಿಗೆ ಬಿಟ್ಟು 18 ಆದ್ಮೇಲೆ ಸಾಕ್ತಾನೆ ಅಂತ ಕಾಯ್ಕೊಂಡಿದ್ದಾಳೆ. ನೀನು ಅವಳನ್ನ ಮರೆತು ಇದಕ್ಕೋಸ್ಕರ ಹೋಗ್ತಿದ್ಯಲ್ಲ ಅಂದ್ರೆ ಆ ಕಡೆ ಫೋನಲ್ಲಿ ಏನ್ ಬಂತು ಗೊತ್ತಾ? ಅರೆ ನಿಮ್ಗೆ ಗೊತ್ತಾಯ್ತು ಸರ್ ಇದು ಅಂತ. ನಾನಂದ್ರೆ ಈ ದೇಶದ 90% ಹುಡುಗರು ಪ್ರಾಣ ಬಿಡೋದು ಅವರು ನಾನು ಎಕ್ಸಾಮ್ ನಲ್ಲಿ ಫೇಲ್ ಆದೆ ಅಂತಲ್ಲ, 90% ಜನ ಪ್ರಾಣ ಬಿಡೋದು ಈ ಕಾರಣಕ್ಕೆ. ನೀನೇನು ಮಹಾ ಒಂದ್ಸಲ ಮನೆಗೆ ಹೋಗ್ಬಾ ಅಂತ ಕೇಳಿದ್ರೆ ನೀವು ನಂಬಲ್ಲ ಮಿತ್ರರೇ. ಮನೆಗೆ ಹೋಗಿ 1 ವಾರ ಆದ್ಮೇಲೆ ವಾಪಸ್ ಬಂದವನ್ ಹೇಳ್ದ, ಅಣ್ಣ ಬದುಕಿದ್ರೆ ನಾನು ಯಾವ್ದಾದ್ರು ಒಳ್ಳೆ ಕಾರಣಕ್ಕೋಸ್ಕರ ಬದುಕ್ತೀನಿ, ಸುಮ್ಮನೆ ಅಂತೂ ಬದುಕೋದಿಲ್ಲ ಅಂತ. ಆ ಹುಡುಗ ಇವತ್ತು ತುಂಬಾ ಕೆಲಸ ಮಾಡ್ತಿದ್ದಾನೆ, ನೋಡಿದ್ರೆ ನಂಗೆ ಬಹಳ ಖುಷಿ ಆಗುತ್ತೆ. ಸತ್ತಿದ್ರೆ ಜೀವ ಹೋಯ್ತು, ಬದುಕಿದ್ರೆ ದೇಶಕ್ಕೋಸ್ಕರ ಬದುಕೋದು ಅಂತ. ನನಗೆ ಯಾವಾಗಲೂ ನೆನಪಾಗುತ್ತೆ ಮಿತ್ರರೇ, ನಾವು ನೀವು ಎಷ್ಟು ಪುಣ್ಯವಂತರು ಅಂದ್ರೆ, ಭಗತ್ ಸಿಂಗಿಗೆ ಒಂದು ಪುಣ್ಯ ಇರಲಿಲ್ಲ, ಚಂದ್ರಶೇಖರ್ ಆಜಾದ್ಗೆ ಆ ಪುಣ್ಯ ಇರಲಿಲ್ಲ, ರಾಜಗುರು ಸುಖದೇವರಿಗೆ ಆ ಪುಣ್ಯ ಇರಲಿಲ್ಲ. ಅವ್ರಿಗೆಲ್ಲ ದೇಶಕ್ಕೋಸ್ಕರ ಸಾಯುವ ಅವಕಾಶ ಇತ್ತು. ನನಗೆ ನಿಮ್ಗೆ ದೇಶಕ್ಕೋಸ್ಕರ ಬದುಕೋ ಅವಕಾಶ ಇದೆ ಅಲ್ರಿ. ಅವರಿಗಿಂತ ಒಂದ್ ಹೆಜ್ಜೆ ಮುಂದು. ಎಂತ ಭಾಗ್ಯ ನಮ್ದು, ನಾವ್ಯಾರು ಸಾಯ್ಬೇಕಾಗಿಲ್ಲ, ಬದುಕುವಂತ ಅವಕಾಶ ಅಂತ. ಆದ್ರೆ ಆಶ್ಚರ್ಯ ಅಂದ್ರೆ ಈ ದೇಶದ ತಾರುಣ್ಯ ಹೀಗೆ ಬದುಕಲಿಕ್ಕೆ ಸಿದ್ಧವಾಗಿದೆ. ನಾವು ಇತ್ತೀಚೆಗೆ ಯುವ ಬ್ರಿಗೇಡ್ ನಿಂದ ಒಂದು ಕ್ಯಾಂಪೇನ್ ಮಾಡಿದ್ವಿ. ಗೊತ್ತಿಲ್ಲ ಎಷ್ಟು ಜನ ಈ ಕ್ಯಾಂಪೇನ್ ಅಲ್ಲಿ ಇನ್ವಾಲ್ವ್ ಆದ್ರು. ನಾವು ಫೆಬ್ರವರಿ 14ನ ಇಡೀ ದೇಶದಲ್ಲಿ ವ್ಯಾಲೆಂಟೈನ್ ಡೇ ಅಂತ ಆಚರಣೆ ಮಾಡ್ತಾರೆ. ವ್ಯಾಲೆಂಟೈನ್ ಡೇ ಯಾಕೆ ಅಂತಂದ್ರೆ, ಒಬ್ಬ ಹುಡುಗ ಹುಡುಗಿಗೆ, ಹುಡುಗಿ ಹುಡುಗನಿಗೆ ಪ್ರಪೋಸ್ ಮಾಡ್ಲಿಕ್ಕೆ ಇರುವಂತ ಬೆಸ್ಟ್ ಡೇ ಅದು ಅಂತ. ನಾನು ಬೆಂಗಳೂರಿನ ಒಂದು ಕಾಲೇಜ್ ಹೋಗಿದ್ದೆ ವ್ಯಾಲೆಂಟೈನ್ ಡೇ ದಿನನೇ. ಹೋಗಿದ್ದಾಗ ನನ್ ಪ್ರಿನ್ಸಿಪಲ್ ಹೇಳಿದ್ರು, ಸರ್ ನೀವು ವ್ಯಾಲೆಂಟೈನ್ ಡೇ ದಿನನೇ ಬರಬೇಕು. ನಾನು ಕೇಳಿದೆ ಯಾಕೆ? ಅವತ್ತು 100% ಅಟೆಂಡೆನ್ಸ್ ಇರುತ್ತೆ ಸರ್ ಅಂದ್ರು. ನಾನು ಕೇಳಿದೆ ಮತ್ತೇನು? ಅವರಂದ್ರು, ನೀವು ರಾಖಿ ಹಬ್ಬದ ದಿನ ಬಂದ್ರೆ 0% ಅಟೆಂಡೆನ್ಸ್ ಸರ್, ಅದಕ್ಕೆ ವ್ಯಾಲೆಂಟೈನ್ ಡೇ ದಿನ ಬನ್ನಿ ಅಂತ. ನಾನು ವ್ಯಾಲೆಂಟೈನ್ ಡೇ ದಿನ ಹೋಗಿ ಆ ಮಕ್ಕಳನ್ನ ನೋಡ್ತಿದ್ದೆ. ಆಶ್ಚರ್ಯ ಏನು ಅಂದ್ರೆ, ಈ ದೇಶದ 90% ಮಕ್ಕಳಿಗೆ ಒಳ್ಳೇದು ಬೇಕು. ನಾನು ಸುಮ್ಮನೆ ನಾವು ಅದಕ್ಕಿಂತ ಮುಂಚೆ ಒಂದಷ್ಟು ವಿಡಿಯೋ ಸೀರೀಸ್ ಮಾಡಿದ್ವಿ. ವ್ಯಾಲೆಂಟೈನ್ ಡೇ ದಿನ ಎಲ್ಲರೂ ವ್ಯಾಲೆಂಟೈನ್ ಡೇನ ಲವರ್ಸ್ ಡೇ ಅಂತ ಕರೀತಾರೆ. ನಾನು ಹೇಳಿದೆ ಫೈನ್, ಲವರ್ಸ್ ಡೇ ಆಗಲಿ, ಆದ್ರೆ ಇದನ್ನ ನೇಷನ್ ಲವರ್ಸ್ ಡೇ ಅಂತ ಮಾಡೋಣ. ಪ್ರೇಮಿಗಳ ದಿನ ಆಗಲಿ, ದೇಶ ಪ್ರೇಮಿಗಳ ದಿನವಾಗಿ ಆಚರಣೆ ಮಾಡೋಣ ಅಂತ ನಾವು ಒಂದು ಕಾನ್ಸೆಪ್ಟ್ ಕೊಟ್ಟು ಒಂದು 6-7 ವಿಡಿಯೋ ಮಾಡಿದ್ವಿ. ಮೊದಲನೇ ವಿಡಿಯೋ ಏನಿತ್ತು ಗೊತ್ತೇನು? ಒಬ್ಬ ಹುಡುಗ ಬೈಕಲ್ಲಿ ಬರ್ತಾನೆ, ಬೈಕಲ್ಲಿ ಬಂದು ಕಾಲೇಜ್ನಲ್ಲಿ, ಹೆಣ್ಮಕ್ಳ ಕಾಲೇಜ್ ಅದು, ಹುಡುಗಿನ ಹುಡುಕಿ ತನ್ನ ಬ್ಯಾಗ್ ಅಲ್ಲಿ ಇದ್ದ ರೋಸ್ ಅನ್ನು ತೆಗೆದು ಐ ಲವ್ ಯು ಅಂತಾನೆ. ಇದು ವಿಡಿಯೋ ನಾವು ಮಾಡಿದ್ದು. ಆ ಹುಡುಗಿ ಆ ರೋಸ್ ಅನ್ನು ತಗೊಂಡು ತನ್ನ ಬ್ಯಾಗಿಂದ, ವ್ಯಾನಿಟಿ ಬ್ಯಾಗಿನಿಂದ ಒಂದು ಭಾರತದ ಧ್ವಜ ತೆಗೆದು ಅವನ ಕೈಯಲ್ಲಿ ಕೊಟ್ಟು ಐ ಲವ್ ಮೈ ನೇಷನ್ ಅಂತಾಳೆ. ಹೆಂಗಿರ್ಬೋದು ಯೋಚನೆ ಲೆಕ್ಕ ಹಾಕೊಂಡು. ನನ್ನ ಹೆಚ್ಚಿನ ಮಿತ್ರರೇ, ಒಬ್ಬ ಹುಡುಗಿ ಮುಂದೆ ನಿಂತ್ಕೊಂಡು ತುಂಬಾ ಚೆನ್ನಾಗಿರೋದು ವಿಡಿಯೋ ನೀವು ನೋಡ್ಬೇಕು. ನನ್ಗೆ ಗೊತ್ತಿಲ್ಲ, ಎಲ್ಲ ವಿಡಿಯೋ ಸರ್ಕ್ಯುಲೇಟ್ ಆಗಿದೆ. ನಿಮ್ಮ ಹತ್ರ ವಾಟ್ಸ್ಆಪ್ ಇದ್ರೆ ಹುಡುಗರ ಹತ್ರ ಆ ವಿಡಿಯೋ ತರಿಸ್ಕೊಳ್ಳಿ, ನೋಡಿದ್ರೆ ಪ್ರೇರಣೆ ಆಗುವಂತ ವಿಡಿಯೋ. ಕಾಲೇಜ್ನಲ್ಲಿ ಇದ್ಯಾವುದು ನಾನ್ ಕೊಟ್ಟ ಐಡಿಯಾ ಅಲ್ಲ, ಮೊದಲನೇ ಐಡಿಯಾ ಮಾತ್ರ ನಾನು ಕೊಟ್ಟಿದ್ದಷ್ಟೇ. ಆಮೇಲೆ ಹುಡುಗರು ಐಡಿಯಾ ಕೊಟ್ಟರು, ಕಾಲೇಜಿನ ಹುಡುಗ ಹುಡುಗಿಯರು ಅದ್ರ ಬರೀ ವಿಡಿಯೋ ಅಷ್ಟೇ ಮಾಡಿದ್ವಿ. ಒಬ್ಬ ಹುಡುಗ ತುಂಬಾ ಪ್ರೀತಿಯಿಂದ ಲೈಬ್ರರಿಯಲ್ಲಿ ಓದ್ತಾ ಕೂತಿರ್ತಾನೆ. ಒಂದು ಹುಡುಗಿ ಅವನನ್ನು ಫಾಲೋ ಮಾಡ್ಕೊಂಡು ಬಂದವಳು ಅವನ ಕೈ ತೆಗೆದು ಅವನೊಂದು ಪುಸ್ತಕ ಕೊಡ್ತಾಳೆ. ಪುಸ್ತಕದ ಮೇಲೆ ಲವ್ ಸ್ಟೋರಿ ಅಂತ ಬರೆದಿರುತ್ತೆ.
ಈ ಹುಡುಗ ಪುಸ್ತಕ ತಗೊಳ್ತಾನೆ, ಅದನ್ನೊಂದ್ಸಲ ಕಣ್ಣಾಡಿಸ್ತಾನೆ, ತನ್ನತ್ರ ಇರೋ ಇನ್ನೊಂದು ಪುಸ್ತಕ ಅದರ ಮೇಲೆ ವಾಪಸ್ ಕೊಡ್ತಾನೆ. ಯಾವ ಪುಸ್ತಕ ಅಂತ ನೋಡಿದ್ರೆ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಅಂತ ಇರುತ್ತೆ. ಇದನ್ನು ಓದುತ್ತಾ ಹೇಳ್ತಾನೆ. ಏನ್ ಸುಂದರವಾದ ವಿಡಿಯೋ ಆಗಿತ್ತು ಗೊತ್ತೇನು? ಈ ವಿಡಿಯೋ ನೋಡಿದ ಮೇಲೆ ಒಬ್ಬ ಹುಡುಗ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಕೊಟ್ಟ. ನನಗೆ ನಿಜವಾದ ಕಾನ್ಸೆಪ್ಟ್ ಅಂತ ಅನ್ನಿಸ್ತದು. ಏನಾಯ್ತು ಅಂತಂದ್ರೆ ಆ ಹುಡುಗ ಕಾನ್ಸೆಪ್ಟ್ ಕೊಟ್ಟಿದ್ದು ವಿಡಿಯೋ ಮಾಡಿದ್ವಿ. ಒಬ್ಬ ಹುಡುಗ ಕೈ ಕೊಯ್ಕೊಂಡು ಕೂತಿರ್ತಾನೆ, ರಕ್ತ ಬೀಳ್ತಿರುತ್ತೆ. ಇನ್ನೊಬ್ಬ ಹುಡುಗ ಬರ್ತಾನೆ, ಏನಾಯ್ತು? ಆಸ್ ಯೂಶುವಲ್ ಅವನು ಹೇಳ್ತಾನೆ, ಮಗ ಅವಳು ಒಪ್ಕೊಂಡಿಲ್ಲ ಮಗ ಅಂತ. ಅದನ್ನ ಕೇಳಿದ ತಕ್ಷಣ ಇವನು ಅಂತಾನೆ, ಇದೇ ಕತೆ ಆಗೋಯ್ತು ಬಾ ಅಂತ ಕೂರಿಸ್ಕೊಂಡು ತನ್ನ ಲ್ಯಾಪ್ಟಾಪ್ ಓಪನ್ ಮಾಡಿ ಕಾರ್ಗಿಲ್ ಕದನದ ಒಂದಷ್ಟು ಚಿತ್ರಗಳನ್ನು ತೋರಿಸಿ ಸೈನಿಕರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರೋದನ್ನು ತೋರಿಸಿ ಹೇಳ್ತಾನೆ, ಈ ಸೈನಿಕರು ರಕ್ತವನ್ನ ಗಡಿ ಭಾಗದಲ್ಲಿ ದೇಶಕ್ಕೋಸ್ಕರ ಚೆಲ್ತಾ ಇದ್ದಾರೆ. ನೀನ್ ನಿನ್ ರಕ್ತವನ್ನ ಹುಡುಗಿಗೋಸ್ಕರ ಕೊಡ್ತಿದ್ಯಾ, ನಿನ್ನ ಇಷ್ಟ ಏನ್ ಬೇಕಿದ್ರು ಮಾಡು ಅಂತ ಅವನ ಕೈ ಮುಚ್ಚಿಟ್ಕೊಂಡು ಅವನು ತುಂಬಾ ಯೋಚನೆಯಲ್ಲಿ ಮಗ್ನನಾಗ್ತಾನೆ. ಆಗ ಅಲ್ಲೊಂದು ಸ್ಟೇಟ್ಮೆಂಟ್ ಬರುತ್ತೆ, ಬದುಕೋದಿದ್ರೆ ದೇಶಕ್ಕೋಸ್ಕರ ಬದುಕಬೇಕು ಅಂತ. ಏನ್ ಸುಂದರವಾದ ಕಲ್ಪನೆ ರೀ! ಈ ಕಲ್ಪನೆ ಕೊಟ್ಟಿದ್ದು ನಾನಲ್ಲ, ಕಾಲೇಜಿನ ಹುಡುಗ ಹುಡುಗಿಯರು ಕಲ್ಪನೆ ಜನರೇಟ್ ಮಾಡಿದ್ದು. ನನಗೆ ಇದು ನೋಡಿದಾಗ ಅನ್ನಿಸ್ತು, ಈ ದೇಶದ 90% ಕಾಲೇಜಿನ ಹುಡುಗ ಹುಡುಗಿಯರು ದೇಶಕ್ಕೋಸ್ಕರ ಬದುಕಬೇಕು ಅಂದ್ಕೊಳ್ತಾರೆ. 10% ಜನ ದಾರಿ ತಪ್ಪಿದವ್ರನ್ನ ಮತ್ತೆ 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 ನೋಡಿ ದೇಶ ಹಾಳಾಗೋಯ್ತು ಅನ್ಕೊಳ್ತೀವಿ. ನನ್ನ ನೆಚ್ಚಿನ ಮಿತ್ರರೇ, ನಾನಿವತ್ತು ಹೆಮ್ಮೆಯಿಂದ ಈ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಬಲ್ಲೆ, ನನ್ನ ದೇಶ ಹಾಳಾಗಲಿಲ್ಲ. ನನ್ನ ದೇಶ ಹಿಂದೆಂದಿಗಿಂತಲೂ ವೈಭವದ ಕಡೆ ಸಾಗುವಂತ ಅತ್ಯಂತ ಶ್ರೇಷ್ಠ ದಿನ ಇವತ್ತು ಬಂದಿದೆ ಅಂತ ಅತ್ಯಂತ ಹೆಮ್ಮೆಯಿಂದ ನಿಮ್ ಜೊತೆ ನಾನು ಹಂಚ್ಕೊಳ್ಬಲ್ಲೆ. ನನಗೆ ಈ ವಿಚಾರಕ್ಕೆ ಅತ್ಯಂತ ಹೆಮ್ಮೆ ಇದೆ. ಎಷ್ಟು ಹೆಮ್ಮೆ ಅಂತಂದ್ರೆ, ಯಾವ ಚೈನಾ ಈ ದೇಶವನ್ನ ಏರಿ ಕೂತ್ಕೋಬೇಕು ಅಂತ ಕೂತಿತ್ತೋ ಆ ಚೈನಾ ಇವತ್ತು ಭಾರತದ ಕಾಲಿಗೆ ಬೀಳ್ಲಿಕ್ಕೆ ಸಿದ್ಧವಾಗಿದೆ ಅನ್ನೋದನ್ನ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ. ನೆನಪು ಮಾಡ್ಕೊಳ್ಳಿ, ಈ ದೇಶಕ್ಕೆ ಬರಾಕ್ ಒಬಾಮಾ ಬಂದಾಗ ಚೈನಾದ ಅಧ್ಯಕ್ಷರು ಪಾಕಿಸ್ತಾನದ ವಿದೇಶಾಂಗ ರಕ್ಷಣಾ ಸಚಿವರನ್ನ ಕರೆಸ್ಕೊಂಡು ಅವ್ರನ್ನ ಗಟ್ಟಿಯಾಗಿ ತಬ್ಕೊಂಡು ಹೇಳಿದ್ರು, ನಮ್ ಆಲ್ ವೆದರ್ ಫ್ರೆಂಡ್ ಅಂತಿದ್ರೆ ಅದು ಪಾಕಿಸ್ತಾನ ಮಾತ್ರ, ಇಂಡಿಯಾ ಅಲ್ಲ ಅಂತ ನಮ್ಮನ್ನು ಹೆದರಿಸಬೇಕು ಅಂತ. ಭಾರತ ಕೇರೆ ಮಾಡ್ಲಿಲ್ಲ. ಹೋಗಲೇ, ಪಾಕಿಸ್ತಾನ ಜೊತೆ ಫ್ರೆಂಡ್ಶಿಪ್ ಮಾಡೋ ದಾರಿದ್ರ್ಯ ನಿನಗೆ ಬಂದಿರ್ಬೋದು, ನಮಗ ಬಂದಿಲ್ಲ, ಇಟ್ಕೋ ಹೋಗು, ಮಜಾ ಮಾಡು ಅಂತ. ಅದಾದ 3 ದಿನಕ್ಕೆ ಭಾರತದ ಸ್ಟೇಟಸ್ ನೋಡಿ ಇವತ್ತು. ಅದಾದ 3 ದಿನಕ್ಕೆ ಈ ದೇಶದ ವಿದೇಶಾಂಗ ಸಚಿವರು ಚೈನಾಕ್ ಹೋದ್ರೆ, ವಿದೇಶಾಂಗ ಸಚಿವರು ಸುಷ್ಮಾ ಸ್ವರಾಜ್ ಅವರು ಚೈನಾಕ್ ಹೋದ್ರೆ, ಚೈನಾದ ಒಂದು ನಿಯಮ ಇದೆ, ಚೈನಾದ ಅಧ್ಯಕ್ಷರು ಬೇರೆ ದೇಶದ ಅಧ್ಯಕ್ಷರು ಪ್ರಧಾನಿಗಳು ಬಂದ್ರೆ ಮಾತ್ರ ಮಾತನಾಡಿಸ್ತಾರೆ, ಅವ್ರಿಗಿಂತ ಕೆಳಗಿನವ್ರು ಬಂದ್ರೆ ಮಾತನಾಡಲ್ಲ. ಆದ್ರೆ ಈ ದೇಶದ ವಿದೇಶಾಂಗ ಸಚಿವರು ಹೋದಾಗ ಚೈನಾದ ಅಧ್ಯಕ್ಷರು ತಾವೇ ಬಂದು ವಿದೇಶಾಂಗ ಸಚಿವರನ್ನ ಮಾತನಾಡಿಸಿ, ನಮ್ದು ನಿಮ್ದು ಸ್ನೇಹ ಗಟ್ಟಿಯಾಗಿರ್ಲಿ ತಾಯಿ, ನಾವು ಭಾರತದ ಜೊತೆ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಳ್ತೀವಿ ಅಂತಂದ್ರೆ ಇವತ್ತು ನನ್ನ ಭಾರತ ಆರ್ಡಿನರಿ ಆಗಿಲ್ಲ. ಒಂದು ಕಾಲ ಇತ್ತು, ನಾನೇ ಜರ್ಮನಿಯ ಪತ್ರಿಕೆಗಳಲ್ಲಿ ಬಂದಿರೋದು ನೋಡಿದ್ದೀನಿ, ಭಾರತದ ಮುಂದಿನ ಹಣಕಾಸು ಸಚಿವರು ಯಾರಾಗ್ತಾರೆ ಅಂತ ಎಲೆಕ್ಷನ್ಗಿಂತ ಮುಂಚೆ ಯುರೋಪ್ ನಿರ್ಧಾರ ಮಾಡ್ತಿತ್ತು. ಈ ದೇಶದ ರಾಜಕಾರಣಿಗಳು ಅದರ ತಕ್ಕಂತೆ ವರ್ತಿಸ್ತಾ ಇದ್ರು. ಆದ್ರೆ ಇವತ್ತೇನಾಗಿದೆ ಗೊತ್ತೇನು? ಶ್ರೀಲಂಕಾದ ಮುಂದಿನ ಅಧ್ಯಕ್ಷರು ಯಾರಾಗಿರಬೇಕು ಅಂತ ಭಾರತ ನಿರ್ಧಾರ ಮಾಡುತ್ತೆ. ಭಾರತದಲ್ಲಿ ಅದಕ್ಕೆ ತಕ್ಕಂತೆ ಅಧ್ಯಕ್ಷರಾಗ್ತಾರೆ. ನಾನು ಯಾವುದು ತಮಾಷೆ ಮಾತಾಡ್ತಿಲ್ಲ, ಮತ್ತೆ ಹೇಳ್ತಿರೋದು ನಾನಲ್ಲ, ಶ್ರೀಲಂಕಾದ ಪತ್ರಿಕೆಗಳು ಹೇಳ್ತವೆ. ಅವ್ರು ಹೇಳ್ತವೆ, ಈ ಬಾರಿ ಶ್ರೀಲಂಕಾದ ಅಧ್ಯಕ್ಷರನ್ನ ಸೋಲಿಸಿ ಸಿರಿ ನಾಯಕಿಯನ್ನ ಪ್ರಧಾನಿ ಮಾಡ್ಲಿಕ್ಕೆ ಮುಖ್ಯ ಕಾರಣವಾಗಿದ್ದು ಭಾರತದ ಇಂಟೆಲಿಜೆನ್ಸ್ ಮತ್ತು ರಾ ಆಫೀಸರ್ಗಳು. ಅವ್ರು ಯಾರನ್ನ ಎಲ್ಲಿ ನಿಲ್ಲಿಸಬೇಕು, ಹೆಂಗ್ ಮಾಡಬೇಕು ಅಂತ ನಿಶ್ಚಯ ಮಾಡಿ ಇವನನ್ನ ಗೆಲ್ಲಿಸಿದ್ರು. ಯಾಕೆ ಅಂದ್ರೆ ಹಿಂದೆ ಇದ್ದಂತ ರಾಜಪಕ್ಸೆ ಚೀನಾಕ್ಕೆ ನಿಷ್ಠನಾಗಿದ್ದ, ಅವನು ತೆಗೆದು ಬಿಸಾಕಬೇಕು ಅಂತ ಭಾರತ ನಿಶ್ಚಯ ಮಾಡ್ತು. ತನಗೆ ಬೇಕಾದವ್ರನ್ನ ಕರ್ಕೊಂಡು ಬಂತು ಅಂತ ಆ ಪತ್ರಿಕೆ ವರದಿ ಮಾಡ್ತು. ಮಿತ್ರರೇ, ನೀವು ನಂಬ್ತಿರೋ ಬಿಡ್ತಿರೋ, ಚೈನಾದ ಯಾರು ಶ್ರೀಲಂಕಾದ ಅಧ್ಯಕ್ಷರಾದ್ರು, ಈ ಶ್ರೀಲಂಕಾದ ಅಧ್ಯಕ್ಷರು ಮೊದಲ ವಿದೇಶ ಪ್ರವಾಸ ಎಲ್ಲಿಗೆ ಬಂದ್ರು ಗೊತ್ತೇನು? ಭಾರತಕ್ಕೆ ಬಂದು ಈ ದೇಶದ ಪ್ರಧಾನಿ ಒಂದು ನಮಸ್ಕಾರ ಮಾಡಿ, ಇನ್ನು ಮುಂದೆ ಚೈನಾ ಅಲ್ಲ, ನಮ್ ಕ್ಲೋಸ್ ಫ್ರೆಂಡ್ ಭಾರತ ಅಂತ ಹೇಳಿ ಹೋದ್ರು ಅಂತಂದ್ರೆ ಹೆಂಗಿರ್ಬೇಕು ಇವತ್ತು ಭಾರತ ಅಂತ ಯೋಚನೆ ಮಾಡಿ. ಒಂದು ದಾಳ ಇವತ್ತು ಭಾರತ ಹಾಕಿದ್ರೆ ಇಡೀ ಜಗತ್ತು ಆಲೋಚನೆ ಮಾಡುವಂತ ಹಂತಕ್ಕೆ ಬರುತ್ತಲ್ಲ. ಇದು ನೆನಪಿಸ್ಕೊಂಡಾಗಲ್ಲ ನನಗೆ ಹೆಮ್ಮೆ ಅನ್ಸುತ್ತೆ ಮಿತ್ರರೇ. ಇವತ್ತು ಆರ್ಡಿನರಿ ರಾಷ್ಟ್ರ ನಾವಲ್ಲ. ಇವತ್ತು ಭಾರತದ ಸ್ಥಿತಿಗತಿ ಹೆಂಗಿದೆ ಅಂತಂದ್ರೆ, ಯಾವ ವ್ಯಕ್ತಿಗೆ ಅಮೆರಿಕಾದ ಅಧ್ಯಕ್ಷರು ವೀಸಾ ಕೊಡಲ್ಲ ಅಂತ ಹೇಳಿದ್ರು, ಅದೇ ವ್ಯಕ್ತಿಯನ್ನ ಅಮೆರಿಕಾದ ಅಧ್ಯಕ್ಷರು ಪ್ರೀತಿಯಿಂದ ಸ್ವಾಗತಿಸಿದ್ದಲ್ಲದೆ ಅವನ ಸ್ವಾಗತ ಮಾಡೋದು ಹೇಗೆ ಅನ್ನೋದಕ್ಕೆ 1-2 ಗಂಟೆಗಳ ಕಾಲ ಟ್ರೈನಿಂಗ್ ತಗೊಂಡಿದ್ರು. ಟ್ರೈನಿಂಗ್ ತಗೊಳ್ಳುವಾಗ ಒಂದು ತಮಾಷೆ ಘಟನೆ ನಡೀತಂತೆ. ಅವ್ರು ಕೇಳಿದ್ರಂತೆ, ಭಾರತದ ಹೊಸ ಪ್ರಧಾನಿಯನ್ನು ಹೇಗೆ ಸ್ವಾಗತಿಸಬೇಕು? ಅದಕ್ಕೆ ಅವರಿದ್ದವ್ರು ಹೇಳಿದ್ರು, ಸರ್, ನೀವು ಮೊದಲೆಲ್ಲ ಯಾರಾದ್ರೂ ಬಂದ್ರೆ
ಬೆನ್ತಟ್ಟಿ ಸ್ವಾಗತ ಮಾಡ್ತಿದ್ರು. ಅಮೆರಿಕಾದ ಅಧ್ಯಕ್ಷರು ದಿಮಾಕದು ಬೆನ್ತಟ್ಟಿ ಸ್ವಾಗತ ಮಾಡಿದ್ರು, ದೊಡ್ಡಣ್ಣಲ್ಲ ಎಲ್ರಿಗೂ ಬೆನ್ತಟ್ಟಿ ಸ್ವಾಗತ ಮಾಡೋದು. ಅದಕ್ಕೆ ಅವ್ರು ಅಂದ್ರಂತೆ, ಸರ್ ಈ ಬಾರಿ ಬೆನ್ ತಟ್ಟಬೇಡಿ, ಮನಮೋಹನ್ ಸಿಂಗ್ ಬದಲಾಗಿದ್ದಾರೆ, ಬೇರೆಯವರು ಬಂದಿದ್ದಾರೆ, ಸ್ವಲ್ಪ ವಿಚಾರವಾಗಿ ಸ್ವಾಗತ ಮಾಡಿ ಅಂತ. ನೀವು ಯೂಟ್ಯೂಬ್ ನಲ್ಲಿ ವಾಪಸ್ ಹೋಗಿ ನೋಡಿ, ಯೂಟ್ಯೂಬ್ ನಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈ ದೇಶದ ಪ್ರಧಾನಿಯನ್ನ ಅಮೆರಿಕಾದ ಅಧ್ಯಕ್ಷರು ಬಗ್ಗಿ ಶೇಕ್ ಹ್ಯಾಂಡ್ ಮಾಡಿ ಸ್ವಾಗತ ಮಾಡಿದ್ದಲ್ಲದೆ ಒಂದು ಮಾತು ಕೇಳಿದ್ರು ಅವರಿಗೆ, ಕೇಮ್ಛೆ ಅಂತ ಕೇಳಿದ್ರು. ಕೇಮ್ಛೆ ಅಂದ್ರೆ ಅರ್ಥ ಏನ್ ಗೊತ್ತೇನು? ಗುಜರಾತಿ ಭಾಷೆಯಲ್ಲಿ ಕೇಮ್ಛೆ ಅಂತಂದ್ರೆ ಹೇಗಿದ್ದೀರಿ ಅಂತ. ಅಮೆರಿಕಾದ ಅಧ್ಯಕ್ಷರು ಭಾರತದ ಪ್ರಧಾನಿಯನ್ನು ಸ್ವಾಗತಿಸಲಿಕ್ಕೆ ಗುಜರಾತಿ ಭಾಷೆಯಲ್ಲಿ ಕೇಮ್ಛೆ ಅಂತ ಕೇಳೋ ಪರಿಸ್ಥಿತಿ ಬಂತಲ್ಲ. ಬದಲಾಗಿರೋ ಭಾರತದ ದೃಷ್ಟಿ ಎಷ್ಟರ ಮಟ್ಟಿಗೆ ನಿಂತಿದ್ದೀವಿ ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಭಾರತ ಅನ್ನೋದರ ವಾತಾವರಣ ಚೇಂಜ್ ಆಗಿದೆ. ಈ ಚೇಂಜ್ ಆಗಿರೋ ವಾತಾವರಣ ನಮ್ಮ ಹೃದಯವನ್ನು ಹೊಕ್ಕಬೇಕಾಗಿದೆ. ನಾನು ಅದಕ್ಕೆ ಕೇಳೋದು, ಯಾವತ್ತಾದ್ರೂ ಭಾರತ ಅನ್ಬೇಕಾದ್ರೆ ಎದೆ ತಗ್ಗಿಸಬೇಡ್ರಯ್ಯ, ಭಾರತ ಅನ್ಬೇಕಾದ್ರೆ ಎದೆ ಎತ್ಕೊಂಡು ಮಾತಾಡಿ, ಇದು ನನ್ನ ಭಾರತ ಅಂತ. ಯಾವತ್ತು ಈ ವಾತಾವರಣ ಬರುತ್ತಲ್ಲ ಆಗೊಂದು ಶ್ರೇಷ್ಠ ರಾಷ್ಟ್ರ ನಿರ್ಮಾಣ ಆಗುತ್ತೆ. ಹೆಂಗ್ ಬರುತ್ತೆ ಈ ವಾತಾವರಣ? ನಮ್ಮೊಳಗೊಂದು ಸ್ವಾಭಿಮಾನ ಒಳಗೆ ಹೋಗಬೇಕು. ಈ ದೇಶಕ್ಕೆ ಎಲ್ಲವೂ ಇದೆ, ಕೊರತೆ ಒಂದೇ ಒಂದು ಸ್ವಾಭಿಮಾನದ್ದು. ಎಷ್ಟರ ಮಟ್ಟಿಗೆ ವೀಕ್ ಆಗ್ಬಿಟ್ಟಿದ್ದೀವಿ ಅಂತಂದ್ರೆ ಎಲ್ಲಾದ್ರೂ ಸ್ವಾಭಿಮಾನ ಶೂನ್ಯ ಮಾತಾಡ್ಲಿಕ್ಕೆ ಮುಂದಕ್ಕೆ, ಎಲ್ಲಾದ್ರೂ ಕೆಟ್ಟದನ್ನು ಹುಡುಕೋದಕ್ಕೆ ಮುಂದಕ್ಕೆ, ಆದ್ರೆ ಎಲ್ಲಾದ್ರೂ ಒಳ್ಳೆಯದನ್ನು ಮಾಡುವಂತ ಒಂದು ಪ್ರಯತ್ನದಲ್ಲಿ ನಾವು ಎಷ್ಟು ಹಿಂದೆ ಇದ್ದೀವಿ ಅಂತ ನನಗೆ ಯಾವಾಗ್ಲೂ ಹೊಟ್ಟೆ ಉರಿಯುತ್ತೆ. ನನ್ನ ನೆಚ್ಚಿನ ಮಿತ್ರರೇ, ನಿಮ್ಮೊಳಗೆ ಆ ಸ್ವಾಭಿಮಾನ ಸಹಜವಾಗಿದೆ, ಹೊರಗೆ ತರುವಂತ ಒಂದು ಪ್ರಯತ್ನ ಮಾಡಬೇಕಷ್ಟೇ. ಈ ಭಾರತದ ಇಲ್ಲಿನ ಈ ಧರ್ಮದ ಇಲ್ಲಿನ ಈ ಚಿಂತನೆಯ ಶ್ರೇಷ್ಠತೆಯನ್ನ ಜಗತ್ ಯಾವಾಗ್ಲೂ ಕೊಂಡಾಡುತ್ತೆ. ನನ್ನ ಜೊತೆ ಒಂದು ಮಾತು ಹಂಚ್ಕೋಬೇಕು, ಹಂಚ್ಕೊಂಡ್ರೆ ಅತಿಶಯೋಕ್ತಿ ಅಲ್ಲ. ನಾನು ಮೈಸೂರಿನಲ್ಲಿ ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿದ್ದಾಗ, ಇದೇ ರಾಕ್ ಡೇ ಕಾರ್ಯಕ್ರಮ ಡಿಸೆಂಬರ್ 25ಕ್ಕೆ ನಾವು ಮೈಸೂರಿನಲ್ಲಿದ್ದೆ. ಸಾಯಂಕಾಲ ಒಬ್ಬ ಸ್ವಾಮೀಜಿ ಕೂತಿದ್ರು, ಶ್ರೀರಂಗಪಟ್ಟಣದ ಸ್ವಾಮೀಜಿ. ಆ ಸ್ವಾಮೀಜಿ ನನ್ನ ಜೊತೆ ಮಾತನಾಡ್ತಾ ಹೇಳಿದ್ರು, ಚಕ್ರವರ್ತಿ, ನಮ್ಮ ಆಶ್ರಮಕ್ಕೆ ಒಬ್ಬರು ಫ್ರಾನ್ಸಿನಿಂದ ಅತಿಥಿ ಬಂದಿದ್ರು, ಅವ್ರು ಬಂದ ಮೇಲೆನೆ ನನಗೆ ಈ ಮಾತುಗಳಿಗೆಲ್ಲ ಬೆಲೆ ಬಂತು ಅಂತ ಅರ್ಥ ಆಗಿದ್ದು ಅಂತ. ನಾನು ಕೇಳಿದ ಏನಾಯ್ತು? ಫ್ರಾನ್ಸಿನಿಂದ ಬಂದಿದ್ದಂತ ಆ ವ್ಯಕ್ತಿ ಇವ್ರ ಮಠಕ್ಕೆ ಬರುವಾಗ ಕಾಲಿಗೆ ಚಪ್ಪಲಿ ಹಾಕೊಂಡಿರ್ಲಿಲ್ಲ. ಇವ್ರು ಕೇಳಿದ್ರು, ಏನ್ರಿ ಚಪ್ಪಲಿ ಹಾಕೊಂಡಿಲ್ಲ, ಒಂದ್ ಚಪ್ಪಲಿ ಕೊಡಿಸ್ಲಾ ಅಂತ ಕೇಳಿದ್ರು. ಅವ್ರು ಹೇಳಿದ್ರು, ಇಲ್ಲ ಸ್ವಾಮೀಜಿ ಚಪ್ಪಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ. ಎಲ್ಲಿ ಬಿಟ್ಟಿದ್ದೀರಾ ಹೇಳಿ, ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಅವ್ರಂದ್ರಂತೆ, ಫ್ರಾನ್ಸ್ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇವ್ರಿಗೆ ಸ್ವಲ್ಪ ಶಾಕ್ ಆಯ್ತು, ಫ್ರಾನ್ಸ್ ಅಲ್ಲಿ ಚಪ್ಪಲಿ ಬಿಟ್ಟು ಬಂದ್ರ, ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರಂತೆ, ಏನಿಲ್ಲ ಸ್ವಾಮೀಜಿ, ನೀವೇನ್ ತಿಳ್ಕೊಳ್ತಿರೋ ಇಲ್ವೋ ಗೊತ್ತಿಲ್ಲ, ನಾನು ಭಾರತವನ್ನ ದೇವಸ್ಥಾನ ಅಂತ ತಿಳ್ಕೊಂಡಿದ್ದೀನಿ, ಅಲ್ಲಿ ಚಪ್ಪಲಿ ಹಾಕೊಂಡು ಈ ದೇವಸ್ಥಾನದಲ್ಲಿ ಚಪ್ಪಲಿ ಹಾಕೊಂಡು ತಿರುಗಾಡೋ ರೂಢಿ ನಮಗಿಲ್ಲ, ಅದಕ್ಕೋಸ್ಕರ ಹಿಂಗ್ ಬಂದೆ ಅಂತ ಅವ್ರು ಅಂದಾಗ ಸ್ವಾಮೀಜಿ ಹೇಳ್ತಾರೆ, ನನಗೆ ಒಂಥರ ಅನಿಸ್ಬಿಡ್ತು ಕಣೋ, ಇದನ್ನ ದೇವಸ್ಥಾನ ಅಂತ ಆ ಜನ ತಿಳ್ಕೊಳ್ತಾರೆ, ನಮ್ಗೆ ಇನ್ನೂ ಅರ್ಥ ಆಗಿಲ್ವಲ್ಲ ಈ ದೇವಸ್ಥಾನ ಅಂತ. ಏನ್ ದುರ್ದಾಗಿದಾರಿ, ಏನ್ ಅವಸ್ಥೆ. ನನ್ನ ನೆಚ್ಚಿನ ಮಿತ್ರರೇ, ನನ್ನ ಭಾರತ ಏನು ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ನೀವ್ ಇಲ್ಲಿ ಕೂತ್ರೆ ಗೊತ್ತಾಗಲ್ಲ. ಈ ಊರಿನಿಂದ, ಈ ನಾಡಿನಿಂದ, ಈ ದೇಶದಿಂದ ಹೊರಗೆ ಹೋಗ್ಬೇಕು, ಹೊರಗೆಲ್ಲೋ ಕೂತಿರ್ಬೇಕು, ಆಗ ಗೊತ್ತಾಗುತ್ತೆ ಭಾರತವನ್ನ ಜಗತ್ತು ಹೆಂಗ್ ನೋಡುತ್ತೆ ಅಂತ. ಇಲ್ಲಿ ಕೂತಿರೋ ವ್ಯಕ್ತಿ ಈ ದೇಶದ ಭಗವದ್ಗೀತೆಯನ್ನ ತುಚ್ಛವಾಗಿ ಬೈತಾನೆ, ಭಗವದ್ಗೀತೆಯನ್ನು ಸುಡಬೇಕು ಅಂತ ಅನಿಸುತ್ತೆ. ಯಾಕೆಂತಂದ್ರೆ ಈ ದೇಶದಲ್ಲಿ ಈ ತರ ಮಾಡಿದಾಗ ಯಾರು ಹೊಡೆಯಲ್ಲ. ನೀವು ಯುರೋಪ್ ನಲ್ಲಿ, ಅಮೆರಿಕಾದಲ್ಲಿ ಯಾರಾದ್ರೂ ಧರ್ಮ ನಿಂದನೆಯ ಮಾತುಗಳನ್ನಾಡಿದ್ರೆ ತಲೆನೇ ಕಡಿತಾರೆ. ಜಗತ್ನಲ್ಲಿ ಅನೇಕ ಜನಾಂಗಗಳು ಹೆಂಗಿವೆ ಅಂತಂದ್ರೆ ಅವ್ರ ಕುರಿತಂತೆ ಒಂದು ಮಾತಾಡಿದ್ರೆ ತಲೆ ಕಡಿತಾರೆ. ಆದ್ರೆ ಭಾರತದ ಈ ಜನಾಂಗ ಹೆಂಗಿದೆ ಅಂತಂದ್ರೆ ಎಲ್ಲ ಸವಾಲುಗಳನ್ನ ಸ್ವೀಕರಿಸಿಕೊಂಡು ಉತ್ತರ ಕೊಡುವ